ಇದೇನ್ ದೇವು ಹೀಗೆ ಕೇಳ್ತಾ ಇದ್ಯಾ? ನಾನು ಶೇಖ್ರಿ, ನಿಮ್ ಭಾವ. ದೇವು ಬಂದ್ಯಾ? ಮಾವ ಮಾವ ಮಾವ, ನೋಡಿ ಯಾರು ಬಂದಿದ್ದಾರೆ ಅಂತ. ಯಾರಮ್ಮ? ಮಾವ, ಇವ್ ನನ್ ಚಿಕ್ಕಪ್ಪನ್ ಮಗ ದೇವು ಅಂತ. ದೇವು, ಇವ್ರು ನಮ್ಮ ಮಾವ. ಇವರು ದೊಡ್ಡ ಸಾಧಕ್ರೆ. ಇವನು ಜೋಗಿ ಜಂಗಮರ ಸಹವಾಸ ಮಾಡಿ ನಿಮ್ ಹಾಗೆ ಏನೇನೋ ಸಾಧನೆಗಳನ್ನ ಮಾಡ್ಕೊಂಡು ಬಂದಿದ್ದಾನೆ. ಜೋಗಿ ಜಂಗಮರು ಸಹವಾಸ ಮಾಡ್ದಂಗೆ ಕಾಣ್ತಿಲ್ವಲ್ಲ. ಎಲ್ಲೋ ಸ್ಮಶಾನವಾಸಿಗಳು ಅಘೋರಿಗಳ ಸಹವಾಸ ಮಾಡಿ ಕ್ಷುದ್ರ ದೇವತೆಗಳನ್ನ ಒಲಿಸ್ಕೊಂಡಂಗೆ ಕಾಣ್ತೀಯನಲ್ಲ. ಹೌದಾ ದೇವು? ಇಲ್ಲ ಇಲ್ಲ, ನೀನು ಇವ್ರಿಗೆ ಸುಳ್ಳು ಹೇಳೋದಕ್ಕಾಗೋದಿಲ್ಲ. ಇವ್ರ ದಿವ್ಯ ದೃಷ್ಟಿಗೆ ಎಲ್ಲ ಗೊತ್ತಾಗೋಗ್ಬಿಡತ್ತೆ. ಯಾರು ನೀವೆಲ್ಲ? ಏನಾಯ್ತು ನಿನಗೆ? ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಾ ಇದೀಯಾ? ನಾನು ಲಲಿತಾ, ನಿಮ್ ದೊಡ್ಡಪ್ಪನ ಮಗಳು. ಇವ್ರು ನಮ್ಮ ಮಾವ. ಇವರು ವಯಸ್ಸಿನಲ್ಲಿ ಸಾಧನೆಯಲ್ಲಿ ನಿನಗಿಂತ ದೊಡ್ಡವರು. ಇವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡು. ಬಾಪ, ಆಶೀರ್ವಾದ ತಗೋ. ಆಶೀರ್ವಾದ ತಗೋ ದೇವು. ಆಶೀರ್ವಾದ ತಗೊಳಪ್ಪ ದೇವು. ಆಶೀರ್ವಾದ ತಗೋ ದೇವು. ನಾನು ಗೆದ್ದೆ. ನೋಡಿದ್ಯಾ, ನಾನು ಆಡೋ ಆಟ ಆಡಿದ್ರೆ ಯಾವ ಎದುರಾಳಿಗಳು ಎಷ್ಟೇ ತಂತ್ರ ಮಾಡಿದ್ರೂ ಗೆಲ್ಲಕ್ಕಾಗಲ್ಲ. ಆಗ್ಲಿಂದ ನಾನೇ ಗೆದ್ದೆ ಅಂತ ಬೀಗ್ತಿದ್ದೆ. ಈಗ ಅರ್ಥ ಆಯ್ತು. ಮೊದಲೇ ನೀವು ಹೀಗೆ ಆಡಿದಿದ್ರೆ ಈ ಚದುರಂಗದಲ್ಲಿ ನನಗೆ ಆಸಕ್ತಿನೇ ಇರ್ತಿರ್ಲಿಲ್ಲ. ಯುದ್ಧ ಆಸಕ್ತಿದಾಯಕವಾಗಿರಬೇಕು ಅಂದರೆ ಸೋತು ಗೆಲ್ಲಬೇಕು. ಆಗ ಎದುರಾಳಿ ತಂತ್ರಗಳು ಬಿಚ್ಕೊಳ್ಳುತ್ತೆ. ಈಗ ನಾನು ಗೆಲುವಿನ ರುಚಿ ಕಂಡಾಗಿದೆ. ನನಗೂ ರೋಷ ಬರ್ತಿದೆ. ಗೆಲ್ಲೇಬೇಕು. ನಡೀಲಿ ಇನ್ನೊಂದು ಆಟ. ಹೊತ್ತಾಗಲ್ವಾ ಮನೆಗೆ ಹೋಗಕ್ಕೆ? ಇವತ್ತು ನಿಮ್ಮನ್ನು ಸೋಲಿಸ್ದೆ ಮನೆಗೆ ಹೋಗಲ್ಲ ನಾನು. ಬನ್ನಿ ಆಡೋಣ. ಇದೇ ಚದುರಂಗದ ಸೊಗಸು. ಒಮ್ಮೆ ರುಚಿ ಹತ್ತಿದ್ರೆ ಊಟ ತಿಂಡಿ ಮನೆ ಮಠ ಏನೂ ಬೇಡ ಅನ್ಸತ್ತೆ. ನಿದ್ದೆ ಮಾಡಿದಾಗ್ಲೂ ಎಚ್ಚರ ಇದ್ದಾಗ್ಲೂ ಬರೀ ಚದುರಂಗದ ಮನೆಗಳೇ ಕಾಣಿಸ್ತಿರತ್ತೆ.
ಆನೆ, ಒಂಟೆ, ಕುದುರೆ, ಕಾಲಾಳುಗಳು, ರಾಜ ಇವ್ರುಗಳೆಲ್ಲ ನಮ್ಮ ಸುತ್ತಾನೇ ಇರ್ತಾರೆ. ಗೆಲ್ಲಬೇಕು ಅನ್ನೋದೇ ಮನ್ಸಿನಲ್ಲೂ ಲೆಕ್ಕ ಹಾಕ್ತಿರತ್ತೆ. ಎದುರಾಳಿ ಯಾವ ನಡೆ ನಡೆಸಿದ್ರೆ ನಾನು ಯಾವ ಕಾಯಿ ನಡೆಸಿ ಅವನ್ನ ಕಟ್ಟಾಕ್ಬೋದು ಅನ್ನೋ ಲೆಕ್ಕಾಚಾರ ಯಾವಾಗಲೂ ಕೊರಿತಾನೇ ಇರುತ್ತೆ. ಗೊತ್ತಾಗಿದೆ ನನಗೀಗ ಆಟ ಇಲ್ಲ, ನಡೆಸಿ ಆಟನ. ಅಮೃತ ಸಿಕ್ಕಾಗ ಎಲ್ಲದನ್ನೂ ಒಂದೇ ಗುಟುಕಿಗೆ ಹೀರಬಾರ್ದು. ನಿಧಾನವಾಗಿ ಒಂದೊಂದೇ ಗುಟುಕು ಕುಡಿಬೇಕು. ಇಲ್ಲ ಅಂದರೆ ಅಮೃತನೂ ವಿಷ ಆಗ್ಬಿಡುತ್ತೆ. ಇವತ್ತಿಗೆ ಇಷ್ಟು ಸಾಕು, ಇನ್ನೂ ಯುದ್ಧ ಬಾಕಿ ಇದೆ. ಇವತ್ತಿನ ಯುದ್ಧಕ್ಕೆ ವಿಶ್ರಾಂತಿ. ನಡಿ ಮನೆಗೆ. ಮನೆಗೆ ಹೋಗೋಣ ಅಂತೀರಾ?